ಓಕೆನಾ. ಸ್ನೇಹಿತರ ನಮಸ್ಕಾರ. ಏನಪ್ಪ ವಿಚಾರ ಅಂತಂದರೆ, ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿಸಿರ್ತೀವಿ. ಹಸುಗಳು ಮೇಯಕ್ಕೆ ಹೋದಾಗ ಆ ವಾಲೆಗಳನ್ನ ತೀರ್ಸ್ಕೊಬಿಟ್ಟಿರ್ತವೆ. ಆದರೆ ನಾವೇನು ಅಂದ್ಕೊಂಡಿರ್ತೀವಿ, ವಾಲೆ ತೀರೋದ್ರ ಪರವಾಗಿಲ್ಲ, ಇನ್ಶೂರೆನ್ಸ್ ಅಲ್ಲಿರ್ತದಲ್ಲ, ರೆಕಾರ್ಡ್ಸ್ ಇರ್ತದಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಅದೇ ನಾವು ರೈತರುಗಳು ಮಾಡೋ ತಪ್ಪು. ಮೊದಲನೇದು ಏನಪ್ಪ ಅಂದರೆ, ತೀರಿಸೋ ತಕ್ಷಣ ಮೊದಲು ನಿಮ್ಮ ಯಾರಿದ್ದಾರೆ ಡೈರಿಲಿ ಅವ್ರಿಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಕೊಟ್ಟಾದ ಮೇಲೆ ನಾವು ಮಂಡ್ಯದವರು, ಹಂಗಾಗಿ ಹೇಳ್ತಾಯಿದ್ದೀನಿ, ನಮ್ಮ ಕೇಫ್ ಕಡೆಯಿಂದ ಅವರು ಡಾಕ್ಟ್ರುಗಳು ಬಂದು ಸ್ಪಾಟ್ ವೆರಿಫಿಕೇಷನ್ ಮಾಡಿ ಅದಕ್ಕೆ ವಾಲೆನ ಕೊಡ್ತಾರೆ. ವಾಲೆ ಕೊಟ್ಟಾದಮೇಲೆ ನಮ್ಮದು ಉಪ ಕಚೇರಿ ಬರುತ್ತೆ, ನಮ್ಮ ನಂದಿನಿಂದು ಮಂಡ್ಯದಲ್ಲಿ. ನಾವು ನೋಡ್ತಾ ಇದ್ದೀವಿ ಈ ಥರ 3 ಫೋಟೋ, ಅಂದರೆ ಸ್ಪಾಟ್ ಇನ್ಫೆಕ್ಷನ್ ಮಾಡಿರೋದು ನೋಡಿ. ಇಲ್ಲಿ ವಿತ್ತು ನಾವಿಗೇಷನ್ ಬರುತ್ತೆ. ನಮ್ಮ ತಾಯಿ ಹೆಸರಿರೋದ್ರಿಂದ ಮೊದಲು ಯಾರು ನಿಂತು ಫೋಟೋ ಹೊಡ್ಕೊಂಡಿದ್ರು, ಇದು ಮೊದಲನೇ ಫೋಟೋ. ವಾಲೆ ಕಳೆದೋದ ತಕ್ಷಣವೇ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ಈ ಥರ ಫೋಟೋ ಇದು ಮಾಡ್ತಾರೆ. ಅದನ್ನ 3 ಫೋಟೋ ಕಾಪಿನ ಮಾಡಿಸಿ, ಮೊದಲು ಮಾಡಿಸಿರ್ತೀವಲ್ಲ ಇದು ನಮ್ಮ ತಾಯಿದು ನಂಬರ್ ಇರುತ್ತೆ. ಆ ನಂಬರ್ನ ನಾವು ತಗೊಬಂದು ಇಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದಾಗ ಅದು ಇನ್ಶೂರೆನ್ಸು ರನ್ನಿಂಗ್ ಆಗುತ್ತೆ. ಆಗ ಅಕಸ್ಮಾತ್ ಏನಾರು ಹಸುಗಳು ಏನಾರು ಹೆಚ್ಚು ಕಮ್ಮಿ ಆದರೆ ರೈತರಿಗೆ ನಿಮಗೆ ಅದ್ರ ಪರಿಹಾರ ಅಮೌಂಟ್ ಸಿಗುತ್ತೆ. ಇಲ್ಲದೆ ಹೋದರೆ ವಾಲೆ ಎಲ್ಲೋ ಬಿದ್ದೋಯ್ತು ಬಿಡೋ, ಏನು ತೊಂದರೆ ಏನಿಲ್ಲ, ಅವ್ರು ನೋಡ್ಕೊತಾರೆ ಡೈರಿಯವರು ಅಂತಂದರೆ, ಅದೇನಾರು ಹೆಚ್ಚು ಕಮ್ಮಿ ಆದರೆ ನಿಮಗೆ ಯಾವುದೇ ರೀತಿಯಾದ ₹1 ದುಡ್ಡು ಸಿಗೋಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಣ್ಣ ಬೇಜವಾಬ್ದಾರಿನೂ ನಮಗೆ ಅನಾನುಕೂಲ ಆಗ್ಬೋದು. ಆದ್ದರಿಂದ ಪ್ರತಿದಿನ ಹಸುಗಳಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಪ್ರತಿದಿನ ವಾಲೆನ ಚೆಕ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.